ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಟ್ರೇಡರ್ಸ್ ಕಡೆಯಿಂದ ಕನ್ನಡಿಗರಿಗೆ ನಾನು ಗೂಗಲ್ ಅಕೌಂಟ್ ಟ್ರೇಡಿಂಗ್ ವ್ಯೂ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ನಾನು ಎಷ್ಟೋ ಜನಕ್ಕೆ ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು ಗೊತ್ತಿರಲ್ಲ, ಟ್ರೇಡ್ ಮಾಡ್ತಾ ಇರ್ತಾರೆ, ಸೆಟ್ಟಿಂಗ್ಸ್ ಗೊತ್ತಾಗ್ತಿರಲ್ಲ. ಅಂಥವ್ರಿಗೋಸ್ಕರ ನಾನು ಪ್ಲೇಲಿಸ್ಟ್ ಮಾಡಿ ಟ್ರೇಡಿಂಗ್ ವ್ಯೂಸ್ನ ಯಾವ ಥರ ಸೆಟ್ಟಿಂಗ್ಸ್ ಮಾಡೋದು, ಒಂದೊಂಥ ಇಂಡಿಕೇಟ್ರ್ಗಳು ಎಲ್ಲೆಲ್ಲೋ ಹೋಗ್ತಿರುತ್ತೆ, ಮೇಲೆ ಕೆಳಗಡೆ ಆಗಿಬಿಡುತ್ತೆ. ನೆಕ್ಸ್ಟು ಶಾರ್ಟ್ ಸರಿಯಾಗಿ ಕೂರ್ತಾ ಇರಲಿಲ್ಲ, ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕ್ಲಿಯರ್ ಮಾಡೋಕೆ ಗೊತ್ತಾಗ್ತಿರಲ್ಲ. ತುಂಬ ಸೆಟ್ಟಿಂಗ್ಸ್ಗಳು ನಮಗೆ ಸ್ಟಾರ್ಟಿಂಗಲ್ಲಿ ನಾನು ಏನೇನು ಫೇಸ್ ಮಾಡಿದ್ದೀನಿ. ಸೊ ಅದನ್ನು ನಾನು ಕನ್ನಡಿಗರಿಗೆ ಅಟ್ಲೀಸ್ಟ್ ಬೇಗ ಯೂಸ್ ಆಗಲಿ ಅಂತ ಉದ್ದೇಶಕ್ಕೋಸ್ಕರ ಒಂದು 2 ನಿಮಿಷ 3 ನಿಮಿಷದ ವೀಡಿಯೋಗಳನ್ನ ಮಾಡಿ ಹಾಕಿರ್ತೀನಿ. ಈಗ ಮೊಟ್ಟ ಮೊದಲನೇದಾಗಿ ಇವತ್ತು ನಾನು ಫಸ್ಟ್ ಟೈಮ್ ಟ್ರೇಡಿಂಗ್ ವ್ಯೂ ಅಕೌಂಟ್ ಓಪನ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ಸಾರಿ ಹೇಳ್ಕೊಡ್ತಾ ಇದ್ದೀನಿ. ಗೂಗಲ್ಗೆ ಹೋಗಿ ನೀವು ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿದರೆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಟ್ರೇಡಿಂಗ್ ವ್ಯೂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಆಗಿರ್ತದೆ, ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಟ್ರೇಡಿಂಗ್ ವ್ಯೂಗೆ ಇನ್ನೊಬ್ಬರು ಕಾಂಪಿಟೇಟರ್ಸ್ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ವರ್ಲ್ಡ್ ವೈಡ್ ಬರೀ ಟ್ರೇಡಿಂಗ್ ವ್ಯೂ ಅಷ್ಟೇ ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬ ಟ್ರೇಡರ್ಸು 99% ಟ್ರೇಡಿಂಗ್ ವ್ಯೂನ ನೋಡ್ತಾನೆ. ಸೊ ನಮ್ಮ ಕನ್ನಡಿಗರಿಗೆ ಯೂಸ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಟ್ರೇಡಿಂಗ್ ವ್ಯೂ ಅಲ್ಲಿ 2 ಆಪ್ಷನ್ ಇರುತ್ತೆ, ಒಂದು ಫ್ರೀ ವರ್ಷನ್ನು, ಇನ್ನೊಂದು ಪೇಯ್ಡ್ ವರ್ಷನ್ನು. ಯೂಶಲಿ ನಾವು ಹೊಸಬ್ರಾಗಿರೋದ್ರಿಂದ ನಮಗೆ ಪೇಯ್ಡ್ ವರ್ಷನ್ ಅಷ್ಟು ಬೇಕಾಗಲ್ಲ ಅನ್ಕೊತೀನಿ. ಸೊ ನಾವು ಟ್ರೇಡಿಂಗ್ ವ್ಯೂನ ಫ್ರೀ ವರ್ಷನ್ನಾಗಿ ಯೂಸ್ ಮಾಡೋಣ. ಸೊ ಇಲ್ಲಿ ಹೋಗಿ ಗೆಟ್ ಸ್ಟಾರ್ಟ್ ಫ್ರೀ ಅಂತ ಕೊಟ್ಟರೆ ಫ್ರೀ ವರ್ಷನ್ ಶುರುವಾಗುತ್ತೆ. ಇದರಲ್ಲಿ ಇಲ್ಲಿ ಸೈನ್ ಅಪ್ ಬಟನ್ ಇದೆ. ಸೊ ಸೈನ್ ಅಪ್ ಬಟನ್ಗೆ ಹೋಗಿ ನೀವು ಸೈನ್ ಅಪ್ ಆಗ್ಬೋದು. ಓಕೆ, ನಾನು ಇಲ್ಲಿ ಆಲ್ರೆಡಿ ನಾವು traders.com ಅಂತ ಟೈಪ್ ಮಾಡೋದ್ರಿಂದ ಈಗ ಅದು ಡೈರೆಕ್ಟು ಲಾಗಿನ್ ಆಗ್ತೈತೆ. ಈಗ ನಾನು ಇದನ್ನ ಒಂದ್ಸರಿ ಲಾಗೌಟ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಅಂತ. ಓಕೆ, ಈ ಥರ ಬರುತ್ತೆ. ಇಲ್ಲಿ ಹೋಗಿ ನಾವು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದರೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನಂದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಗೂಗಲ್ಗೆ, ಸೊ ಇದು ನಂದು ID ತೋರಿಸ್ತಿದೆ. ನೀವು ಇಲ್ಲಿ ಹೋಗಿ ಕೆಳಗಡೆ ಇಮೇಲ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮದು ಇಮೇಲ್ ID ಮತ್ತು ಪಾಸ್ವರ್ಡ್ ಜಸ್ಟ್ ಡೈರೆಕ್ಟ್ ಎಂಟ್ರಿ ಮಾಡಿದ್ರೂ ತಗೊಳುತ್ತೆ. ಇಲ್ಲೇನು ಹೊಸ್ದಾಗಿ ಹೋಗಿ ಅಕೌಂಟ್ ಮಾಡಬೇಕು ಅದು ಮಾಡಬೇಕು ಅಂತ ಏನಿರಲ್ಲ. ಸೊ ಇಲ್ಲಿ ನಾನು ಆಲ್ರೆಡಿ ಮಾಡಿರೋದ್ರಿಂದ ಮೇಲ್ ID ಪಾಸ್ವರ್ಡ್ ಎರಡನ್ನೂ ಹಾಕಿದರೆ 16 ಕ್ಯಾರೆಕ್ಟರ್ಸ್ ಇರಬೇಕು. ಎರಡನ್ನೂ ಹಾಕಿದರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ಸೈನ್ ಇನ್ ಆಪ್ಷನ್ಗೆ ಹೋಗಿ ನಿಮ್ದು ಈ ಥರ ಆಲ್ರೆಡಿ ಅಕೌಂಟ್ದು ಆಪ್ಷನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಲಾಗಿನ್ ಆಗುತ್ತೆ. ಈ ಥರ ಸೆಲೆಕ್ಟ್ ಮಾಡಿ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ ಫಸ್ಟ್ ಟೈಮ್ ಬರಬೇಕಾದ್ರೆ. ಸೊ ಅದನ್ನು ನೀವು ಓಕೆ ಮಾಡಿದರೆ ಈ ಥರ ಟ್ರೇಡಿಂಗ್ ವ್ಯೂ ನೆಕ್ಸ್ಟ್ ಆಪ್ಷನ್ ವರ್ಕ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟು ಇದು ಪೇಯ್ಡ್ ವರ್ಷನ್ಗಳಾಗಿರ್ತದೆ. ಮಂತ್ಲಿ ನೋಡಿ, ಇದೊಂದು 1000 ರೂಪಾಯಿ, ಇದು 2000 ರೂಪಾಯಿ, ಇದು 4000, ಇದು 17,500 ಹೆಚ್ಚು ಕಡಿಮೆ ಹಂಗೆ. ಇದರಲ್ಲಿ ನಾವು ಹೋಗಿ ಪ್ರಾಡಕ್ಟ್ಸ್ಗೆ ಹೋಗಿ ಸೂಪರ್ ಚಾರ್ಟ್ಸ್ನ ಕ್ಲಿಕ್ ಮಾಡಿದರೆ ನಮಗೆ ಚಾರ್ಟ್ ಓಪನ್ ಆಗುತ್ತೆ. ಇದು ಅರೌಂಡ್ ಒಂದು 4 ಮಿನಿಟ್ಸ್ ವೀಡಿಯೋ ಆಯಿತು. ಚಿಕ್ಕದಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಸೆಟ್ಟಿಂಗ್ಸ್ಗಳಿಂದ. ಸೊ ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಟ್ಟು ಹೇಳಲಿಕ್ಕೆ ಇಷ್ಟು ಟೈಮ್ ತೊಗೊಂತು. ಸೊ ನಾವು ಯೂಶ್ವಲಿ ಇಂಡಿಯಾದಿಂದ ಓಪನ್ ಮಾಡೋದ್ರಿಂದ india.tradingview.com ಅಂತ ಇರೋದ್ರಿಂದ ಸೊ ನಮಗೆ ಇಂಡಿಯನ್ ಇಂಡೈಸಸ್ದು ಏನು ಬರುತ್ತೆ ಅದು ಫಸ್ಟ್ ಅವನ್ನೇ ಕೊಟ್ಬಿಟ್ಟಿರ್ತೀನಿ ಡಿಫಾಲ್ಟಾಗಿ. ಇದನ್ನೆಲ್ಲ ನಾವು ನೆಕ್ಸ್ಟ್ ತೆಗಿತಾ ಹೋಗ್ಬೋದು. ಸೊ ಈ ಥರ ಏನೇನು ತೆಗಿಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿರ್ತೀನಿ. ನಿಮಗೆ ಯಾವ ಸೆಟ್ಟಿಂಗ್ಸ್ ಬೇಕೋ ಅದನ್ನು ಡೈರೆಕ್ಟ್ ಸಬ್ಜೆಕ್ಟ್ ಕೊಟ್ಟರೆ ನಿಮಗೆ ಡೈರೆಕ್ಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.